ಮತ್ತು ಬೀದರ್ ಜಿಲ್ಲೆಯ ಎಲ್ಲ ರೈತ ಮುಖಂಡರ ನೇತೃತ್ವದಲ್ಲಿ ಹಾಗೂ ರೈತ ಮೋರ್ಚಾ ನೇತೃತ್ವದಲ್ಲಿ ನಾವೇನಿವತ್ತು ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ನಾವು ಏನು ಮನವಿಯನ್ನ ಕೊಡ್ತಾ ಇದ್ದೇವೆ, ಈ ಸರ್ಕಾರಕ್ಕೆ ಈ ಸರ್ಕಾರ ಬಹುತೇಕ ಈ ಸರ್ಕಾರದ ಕ್ರಮವನ್ನು ಗಮನಿಸಿದರೆ, ಅವರ ರೀತಿಯನ್ನ ನಾವು ಗಮನಿಸಿದರೆ ರೈತರಿಗೆ ಕೊಲ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ ಬರ್ತಾ ಇದೆ. ಸ್ನೇಹಿತರೆ, ನಾವೆಲ್ಲರೂ ಸೇರಿ ಇವತ್ತು ಏನು ಜನ ಬಡ ರೈತರು, ರೈತ ಮಹಿಳೆಯರು ಇವರ ಘೋಷಣೆಗಳನ್ನು, ಇವರ ಗ್ಯಾರಂಟಿಗಳಿಗೆ ನಂಬಿ ಬಹುತೇಕ ನಮ್ಮ ಬದುಕು ಹಸನಾಗಬಹುದು ಅಂತಕ್ಕಂಥದ್ದನ್ನ ನಂಬಿ ಇವತ್ತು ಮತ ಕೊಟ್ಟು ಅವರಿಗೆ ಆ ಕುರ್ಚಿಯಲ್ಲಿ ಕೂರಿಸಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವೇನು ಈ ಗ್ಯಾರಂಟಿ ಭರವಸೆಗಳನ್ನ ಕೊಡೋದ್ರ ಮುಖಾಂತರ ತಾವು ಅಧಿಕಾರಕ್ಕೆ ಬಂದಿದ್ದು ನಿಜ. ತಾವು ಎಂದ ಅಧಿಕಾರಕ್ಕೆ ಬಂದಿದ್ದೀರೋ ಅಂದಿನಿಂದ ಇಲ್ಲಿವರೆಗೆ ಇಡೀ ರೈತ ಕುಲ ನಿಮ್ಮನ್ನ ಇಡೀ ಶಾಪ ಹಾಕ್ತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಬಡ ರೈತನು ಇನ್ನೇನು ಜೂನ್ 7 ಬಂತು, ಬೀಜ ಕೈಯೊಳಗೆ ಹಿಡಿಬೇಕು. ಕಳೆದ ಸಲ ತೊಗರಿ 550 ರೂಪಾಯಿ ಇದ್ದತ್ತ ಈಗ 770 ರೂಪಾಯಿ. ಪ್ರತಿಯೊಬ್ಬ ರೈತನಿಗೆ ಕಳೆದ ಸಲ ಏನು ಗೊಬ್ಬರ ಬೀಜ ಸಾಲ ಮಾಡಿ ಬಿತ್ತಿದ್ದ, ಆದ್ರೆ ಒಂದು ಚೀಲ ಮಾಲ್ನು ಕೂಡ ಒಬ್ಬ ರೈತರ ಮನೆಗೆ ಹೋಗಲಿಲ್ಲ. ಕಾರಣ ಬರಗಾಲಿತ್ತು. ಅದಕ್ಕೆ ಬಹುತೇಕ ನಿಮ್ಮ ಶಾಪನೆ ಕಾರಣ. ಯಾವಾಗ ನೀವು ಮುಖ್ಯಮಂತ್ರಿ ಆದ್ರೂ ಬರಗಾಲ ಪ್ರಾರಂಭ ಆಯಿತು. ಒಂದು ಪಾವು ಮಾಲ್ ಕೂಡ ಒಬ್ಬ ರೈತ ನೋಡಲಿಲ್ಲ. ಈ ಸಲ ಮತ್ತೆ ಸಾಲ ಮಾಡಿ ಬಿತ್ತನೆ ಮಾಡ್ಬೇಕಂತೇಳಿ ಹೋದಾಗ ಬೀಜದ ರೇಟ ತಾವು ಮತ್ತು 100-200 ಪಟ್ಟು ತಾವು ಜಾಸ್ತಿ ಮಾಡಿದ್ದೀರಿ. ರೈತರೇನು ಬದುಕಬೇಕೋ ಅಥವಾ ಆತ್ಮಹತ್ಯೆ ಮಾಡೋಕೆ ಹೋಗ್ಬೇಕಂತಕ್ಕಂಥದ್ದು ಚಿಂತನೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಉದ್ದನು ಕೂಡ 525 ಕಳೆದ ಸಲ ಇತ್ತು, ಈ ಸಲ 620 ರೂಪಾಯಿ. ಹೆಸರು 500 ರೂಪಾಯಿ ಇತ್ತು, 805 ರೂಪಾಯಿ ತಾವು ಮಾಡಿದ್ದೀರಿ. ನಾನು ಕೃಷಿ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಈ ಬೀದರ್ ನೆಲದ ಶಾಸಕನಾಗಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಕೂಡಲೇ ಈ ದರದಲ್ಲಿ ಬದಲಾವಣೆ ಮಾಡಿ ಬಡ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಕೃಷಿ ಅಧಿಕಾರಿಗಳ ಮುಖಾಂತರ ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಈಗ ಧನ್ಯವಾದಗಳು ಶರಣು ಸಲಗರ್ ಶಾಸಕರಿಗೆ. ಈಗ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಅಂತ ಶ್ರೀಯುತ ಸೋಮನಾಥ್ ಪಾಟೀಲ್ ಪುಲಿ ಸಾಹೇಬರು ಮಾತನಾಡಬೇಕು. ಇವತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ ಕಾಂಗ್ರೆಸ್ ಯಾವಾಗ ಬಂದೆಯೋ ಅವಾಗೆಲ್ಲ ಈ ದೇಶದ ಬೆನ್ನೆಲುಬು ಅನ್ನುವಂಥ ರೈತನ ಬೆನ್ನಿನ ಎಲುಬನ್ನು ಮುರಿಯುವಂಥ ಕೆಲಸ ಮಾಡಿದೆ. ಇವತ್ತು ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದೆ. ನರೇಂದ್ರ ಮೋದಿಯವರು ಈ ದೇಶದ ರೈತ ಬಿತ್ತುವಂಥ ಸಂದರ್ಭದಲ್ಲಿ ಅವನ ಹತ್ರ ದುಡ್ಡು ಇರೋದಿಲ್ಲ, ಅದಕ್ಕಾಗಿ ಅವನ ಅಕೌಂಟಿಗೆ ನಾವು ನೇರವಾಗಿ ದುಡ್ಡು ಕಳಿಸ್ಬೇಕು ಅಂತೇಳಿ ಕಿಸಾನ್ ಸಮ್ಮಾನ್ ನಿಧಿ ಅಂತ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ನೇರವಾಗಿ ಇವತ್ತು ದೇಶದ ಎಲ್ಲ ರೈತರ ಖಾತೆಗೆ ಜಮಾ ಆಗ್ತಾ ಇದೆ. ಅದನ್ನು ನೋಡಿದಂಥ ಯಡಿಯೂರಪ್ಪನವರು ಹಿಂದೆ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಕೊಡುವಂಥ ಕೆಲಸ ಮಾಡ್ತಾ ಇದ್ರು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆ 4,000 ಕೊಡೋದನ್ನು ಮುಂದುವರ್ಸ್ಕೊಂಡು ಬಂದರು. ಆದ್ರೆ ಯಾವಾಗ ಈ ಸಿದ್ದರಾಮಯ್ಯನವ್ರು ಬಂದರು ಅವಾಗ 4,000 ರೂಪಾಯಿ ಕಟ್ ಮಾಡಬೇಕು. ಹಿಂದೆ ಸ್ಪ್ರಿಂಕ್ಲರ್ ಪೈಪ್ಗಳಿದ್ದು, ಸ್ಪ್ರಿಂಕ್ಲರ್ ಪೈಪಿಗೆ ಅವಾಗ ಎಷ್ಟು ಕೊಡಬೇಕಾಗಿತ್ತು ಸರ್? ಇವಾಗ 2,070 ರೂಪಾಯಿ ಇದ್ದಿದ್ದು ಸ್ಪ್ರಿಂಕ್ಲರ್ ಪೈಪಿಗೆ ರೈತ ನಾನು ಹೊಲಗಳಿಗೆ ನೀರು ಉಳಿಸಿ ತೊಗೊಳ್ತಾ ಇದ್ದೀನಿ. ಇವತ್ತು ಆ ಪೈಪಿನ ಬೆಲೆ 4,000 ಮೇಲಾಗಿದೆ ಅಂತ ಇಲ್ಲಿ ಅಧಿಕಾರಿಗಳಿಗೆ 4,670 ಅಂದ್ರೆ ಆಲ್ಮೋಸ್ಟ್ 60-70% ಹೆಚ್ಚಿಗೆ ಮಾಡಿದಾರ. ಇವತ್ತು ರೈತ ಅನೇಕ ಸಲ ಬಿರ್ಲಾಕ್ ಬೀಜ ಇರ್ಲಾರ್ದಕ್ಕೆ ಈಗ ಯಾವ ರೈತರು ಬೀಜಗಳು ಇರ್ತಾ ಇಲ್ಲ. ಸರ್ಟಿಫೈಡ್ ಬೀಜ, ಟೆಸ್ಟೆಡ್ ಬೀಜಗಳನ್ನೇ ಹಾಕ್ತಾ ಇದ್ದಾರೆ. ಇವತ್ತು ಅವ್ರು ಬೀಜ ತಗೋದು ಕೃಷಿ ಇಲಾಖೆಯಿಂದಲೇ ತಗೋಬೇಕು. ಇವತ್ತು ಕೃಷಿ ಇಲಾಖೆಯಲ್ಲಿ ಕೊಡುವಂಥ ಬೀಜದ ರೇಟು ಕಳೆದ ಸಲಕ್ಕಿಂತ 70% ಹೆಚ್ಚಿಗೆ ಆಗಿದೆ. ಒಂದು ಬೀಜದ ರೇಟು ಎಲ್ಲಾದರೂ ಹೆಚ್ಚಾದ್ರೆ 5% 10% ಆಗ್ತದೆ. ಒಂದು ಕಡೆ ರೈತ ಬೆಳೆದಂಥ ಬೆಳೆ ರೇಟ್ ಕಡಿಮೆ ಆಗಿದೆ. ಕಳೆದ ಸಲ ಸೋಯಾ ಮಾರ್ಕೆಟ್ನಲ್ಲಿ 6,000-7,000 ಮಾರ್ತಾ ಇತ್ತು, ಇವತ್ತು 4,000 ಸೋಯಾ ರೇಟ್ ಇದೆ. ರೈತನ ಬೆಳೆದಂಥ ಬೆಳೆಗೆ ರೇಟ್ ಕಮ್ಮಿ ಆಗಿದೆ, ಆದರೆ ಅವ್ನು ಮಾಡುವಂಥ ಲಾಗುಡಿ, ಅವ್ನ ಬೀಜದ ಖರ್ಚಾಗಿ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಸರ್ಕಾರ ನಾವು ಸಬ್ಸಿಡಿ ದರದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಮಾರ್ಕೆಟ್ಗಿನ ಹೆಚ್ಚಿನ ರೇಟ್ನಲ್ಲಿ ಇವತ್ತು ಬೀಜ ಸಿಗ್ತಾ ಇದೆ. ಅದಕ್ಕಾಗಿ ಈ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಾವು ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಆದಷ್ಟು ಶೀಘ್ರ ಮತ್ತೆ ಕಳೆದ ವರ್ಷ ಏನು ರೇಟ್ ಇತ್ತು, ನೀವೇ ಒಂದು ಕಡೆ ಇವತ್ತು ಬರಗಾಲ ಡಿಕ್ಲೇರ್ ಮಾಡಿದ್ದೀರಿ. ಬರಗಾಲಕ್ಕ ಆ ರೈತನಿಗೆ ಪರಿಹಾರ ಕೊಡಬೇಕು ಅಂದ್ರೆ ನೀವು ದುಡ್ಡಿಲ್ಲ, ಕೇಂದ್ರ ಸರ್ಕಾರ ಕಡೆ ಬೊಟ್ಟು ಮಾಡ್ತೋರಿದ್ರಿ. ಕೇಂದ್ರ ಸರ್ಕಾರ NDRF ಒಂದು ಇದ್ರ ಪ್ರಕಾರ ಅವ್ರು ಮಂತಿಗೆ ಏನು ಕೊಟ್ಟಿದ್ದಾರೋ ಅವ್ರೇನು ದುಡ್ಡು ಕೊಡಬೇಕಿತ್ತು ಪ್ರಥಮ ಸಲ
ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಯಾವತ್ತೂ ಇಷ್ಟು ದುಡ್ಡು ಬರಲಿಲ್ಲ. 3,400 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂತು. ಇವತ್ತು ಆ ದುಡ್ಡು ತಾವು ರೈತರ ಅಕೌಂಟಿಗೆ ಹಾಕಿದ್ರೆ ನಿಮ್ಗೆ ನಾಚಿಕೆ ಆಗಬೇಕು. ಯಾವಾಗ NDRF ದುಡ್ಡು ಬರ್ತೋ ಅದ್ರ ಜೊತೆಯಲ್ಲಿ SDRF ಅಷ್ಟೇ ದುಡ್ಡು ಸೇರಿಸಿ ನೀವು ರೈತರ ಖಾತೆಗೆ ಕೊಡಬೇಕಿತ್ತು. ಇದು ರಾಜ್ಯ ಸರ್ಕಾರ ಏನು ಕೊಟ್ಟಿದ್ದೀರಿ? ಕೇವಲ ಕೇಂದ್ರ ಸರ್ಕಾರ ಕೊಟ್ಟು ಅಷ್ಟೇ. ಇವತ್ತು ರಾಜ್ಯ ಸರ್ಕಾರದ ಪಾಲಿನ ಹಣ ಕೂಡ ರೈತ ಇವತ್ತು ಸಂಕಷ್ಟದಿಂದ ಆ ಹಣ ಕೂಡ ರೈತರ ಖಾತೆಗೆ ಜಮೆ ಆಗಬೇಕು ಮತ್ತು ಆದಷ್ಟು ಶೀಘ್ರ ಈ ಬಿತ್ತನೆ ಬೀಜ ರೇಟ್ ಕಡಿಮೆ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇವತ್ತು ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮನವಿ ಪತ್ರ